ಅಪ್ಪಿತಪ್ಪಿಯೂ ಈ ಗಿಡವನ್ನು ಮನೆಯಲ್ಲಿ ಬೆಳೆಸಬಾರದು. ಕಷ್ಟ ತಪ್ಪಿದ್ದಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವು ಗಿಡಗಳನ್ನು ನೆಡಬೇಕೆಂದು ಸಲಹೆ ನೀಡಲಾಗುತ್ತದೆ. ಆ ಪ್ರಕಾರವೇ ಮನೆಗೆ ಒಳಿತು ಮಾಡುವ ಗಿಡಗಳನ್ನು ನೆಡಬಹುದು. ಆದರೆ ಯಾವ ಕಾರಣಕ್ಕೂ ಮನೆಯಲ್ಲಿ ನೆಡಬಾರದ ಒಂದು ಗಿಡವಿದೆ. ಅದು ಹಾಗಲಕಾಯಿ ಗಿಡ. ಹಾಗಲಕಾಯಿ ಕಹಿಯಾದ ರುಚಿಯನ್ನು ಹೊಂದಿರುವ ತರಕಾರಿ. ರುಚಿಗೂ ಗುಣಕ್ಕೂ ಸಂಬಂಧ ಇರುವುದಿಲ್ಲ ನಿಜ. ಆದರೆ ಆ ತರಕಾರಿಯ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಮನೆಗೆ ವಾಸ್ತುದೋಷ ಉಂಟಾಗಬಹುದು. ಆ ಗಿಡದಿಂದ ಹೊರಹೊಮ್ಮುವ ಶಕ್ತಿಯು ನಕಾರಾತ್ಮಕ ಶಕ್ತಿಯಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯ ಹೊರಗಡೆ ನೆಟ್ಟರೆ ಅದರಿಂದ ದುಷ್ಪರಿಣಾಮ ಇರುವುದಿಲ್ಲ. ಹಾಗಲಕಾಯಿ ಗಿಡವನ್ನು ಹೊರಗಡೆ ಬೇಕಾದರೆ ನೆಡಬಹುದು. ಮನೆಯ ಒಳಗೆ ಮಾತ್ರ ತರಬಾರದು. ಅದರಲ್ಲೂ ಮನೆಯ ದಕ್ಷಿಣ ದಿಕ್ಕಿಗೆ ಹಾಗಲಕಾಯಿ ಗಿಡವನ್ನು ನೆಡಬಾರದು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗಲಕಾಯಿ ಗಿಡವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೆಟ್ಟರೆ ಮನೆಯಲ್ಲಿ ಸಹ ಕೋಪ ಜಗಳ ಆಗುತ್ತಿರುತ್ತದೆ ಎನ್ನಲಾಗುತ್ತದೆ. ಶಾಂತಿ ನಷ್ಟ ಆಗಬಹುದಾಗಿದೆ. ಆದ್ದರಿಂದ ಮನೆಯ ಹೊರಗೆ ನೆಟ್ಟರೂ ದಕ್ಷಿಣ ದಿಕ್ಕಿಗೆ ನೆಡಬಾರದು. ಆರ್ಥಿಕ ಪರಿಸ್ಥಿತಿ ಕಷ್ಟಕರ. ಮನೆಯಲ್ಲಿ ಇರುವ ಹಾಗಲಕಾಯಿ ಗಿಡವು ನಿಮ್ಮ ಆರ್ಥಿಕ ತಿಜೋರಿಯ ಮೇಲೆ ಪರಿಣಾಮ ಬೀರುತ್ತದೆ. ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವುದರಿಂದ ನಿಮ್ಮ ಹಣಕಾಸು ಪರಿಸ್ಥಿತಿ ಕಷ್ಟಕರವಾಗಬಹುದು. ಖರ್ಚು ಜಾಸ್ತಿಯಾಗಿ ದುಡ್ಡು ಉಳಿಯದೆ ಹೋಗಬಹುದು. ಹೆಚ್ಚುವರಿಯಾಗಿ ಸಾಲ ಶೂಲಕ್ಕೆ ಬೀಳಬಹುದು. ಆ ಸಾಲ ಜಾಸ್ತಿಯಾಗುತ್ತಾ ಹೋಗಬಹುದು. ಅಲ್ಲದೆ ಮನೆಯಲ್ಲಿರುವವರ ಗೌರವಕ್ಕೆ ಧಕ್ಕೆಯಾಗಬಹುದು. ವ್ಯಕ್ತಿತ್ವಕ್ಕೆ ಹಾನಿಯಾಗಬಹುದು. ಸ್ವಾಭಿಮಾನಿಯಾಗಿ ಬದುಕುತ್ತಿರುವವರು ಅವಮಾನಕ್ಕೆ ಒಳಗಾಗುವ ಸಾಧ್ಯತೆಯೂ ಇದೆ. ಇದರಿಂದ ಮನೆಯ ಮತ್ತು ಮನಸ್ಸಿನ ನೆಮ್ಮದಿ ಕೆಡಬಹುದಾಗಿದೆ. ಆದ್ದರಿಂದ ಹಾಗಲಕಾಯಿ ಗಿಡವನ್ನು ಮನೆಯಲ್ಲಿ ನೆಡಲು ಹೋಗಬಾರದು. ಲಕ್ಷ್ಮಿ ಕೋಪಗೊಳ್ಳಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗೆ ಹಾಗಲಕಾಯಿ ಗಿಡ ನೆಟ್ಟರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಪಾತ್ರರಾಗುವ ಸಾಧ್ಯತೆ ಇದೆ. ಲಕ್ಷ್ಮೀದೇವಿಯ ಕೋಪ ಉಂಟಾದರೆ ಏನು ಮಾಡಿದರೂ ಜೇಬು ತುಂಬುವುದಿಲ್ಲ. ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ. ಹಣ ಗಳಿಸಿದರೂ ಉಳಿಯುವುದಿಲ್ಲ. ಬಂದಷ್ಟೇ ವೇಗವಾಗಿ ಲಕ್ಷ್ಮಿ ವಾಪಸ್ ಹೋಗಬಹುದಾಗಿದೆ. ವೆಚ್ಚಗಳು ಹೆಚ್ಚುತ್ತವೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇವೆಲ್ಲ ಕಾರಣಗಳಿಂದ ಹಾಗಲಕಾಯಿಯನ್ನು ಯಾವತ್ತೂ ಮನೆಯಲ್ಲಿ ನೆಡಲು ಹೋಗಬಾರದು.